ಇಟ್ಟಿದ್ದೀರಿ. ಬಟ್ ಲಾಸ್ಟ್ ಟೈಮ್ ಇದೆ 43, ಈ ಸತಿ 66 ಕಾಣಿಸ್ತಿದೆ. ಕಾಂಗ್ರೆಸ್ ಸಿಂಗಲ್ ಪಾರ್ಟಿ ಆಗಿ 19 ಇತ್ತು ಲಾಸ್ಟ್ ಸಾರಿ. ಈ ಸಾರಿ ನೋಡಿ 8 ಕ್ರಾಸ್ ಆಗ್ತಾ ಇಲ್ಲ. 9:43 ನೋಡೋಣ ಇರಿ. ಡಬಲ್ ಡಿಜಿಟ್ ಕ್ರಾಸ್ ಆಗಿದ್ದೀವಿ. ಅರ್ಥ ಆಯ್ತಾ? ಸ್ವಲ್ಪ ವೇಟ್ ಮಾಡಿ. ಇವತ್ತಿಂದ ಈ ಕ್ಷಣಕ್ಕೆ ಸಿಂಗಲ್ ಪಾರ್ಟಿ ಬಗ್ಗೆನೇ ನಾನು ಮಾತಾಡ್ತಿರೋದು. ನೀವು ಎಷ್ಟೋ ಕಡೆ ಸಿಂಗಲ್ ಪಾರ್ಟಿಗಳನ್ನ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತಿನ ದಿನ ಸೀಟ್ ಶೇರಿಂಗ್ ಅಲ್ಲಿ ಬಿಜೆಪಿ ಒಂದಿಷ್ಟು ಎಕ್ಸ್ಟ್ರಾ ಸೀಟ್ ಗಳನ್ನ ಗಳಿಸಿ ಪಡ್ಕೊಂಡು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಹೊರಹೊಮ್ತಾ ಇರ್ಬೋದು. ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದ ತಕ್ಷಣ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಿತೀಶ್ ಕುಮಾರ್ ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕ್ಯೂ ಹಮ್ನೆ ಕೋಯಿ ಅಹಿಂದ್ ಅಂತಂದ್ರೆ ಅವರು ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದ ವರ್ಗದವರಿಗೆ ನಾವೇನ್ ಕೆಲಸ ಮಾಡಿಲ್ವಾ, ನೀವು ಅವ್ರಿಗೇನ್ ಟಿಕೆಟ್ ಕೊಡಲ್ವಾ ಅನ್ನುವಂತ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇವತ್ತಿನ ದಿನ ಕಾಂಗ್ರೆಸ್ಸಿನ ವೈಫಲ್ಯತೆಯ ಬಗ್ಗೆ ಅಥವಾ ಮಹಾಗಠಬಂಧನ್ ಅನ್ನೋ ಒಂದು ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಿಕ್ಕೆ ಆರಂಭಿಕ ಹಂತದಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಲ್ಲಿ ನೀವು ದೂಷಣೆಗಳನ್ನ ದೋಷಾರೋಪಗಳನ್ನ ಮಾಡ್ತಾ ಇರ್ಬೋದು. ಆದ್ರೆ ಚುನಾವಣೆಯ ಮುಂಚೆ ಬಿಜೆಪಿ ಅಂಗಳದಲ್ಲಿ ನಿತೀಶ್ ಕುಮಾರ್ ಅಂಗಳದಲ್ಲಿ ನಡೆದಂತಹ ಜಗಳಗಳೆಷ್ಟು, ಕದನಗಳೆಷ್ಟು, ಅದಾದ ನಂತರದಲ್ಲಿ ಹೆಂಗೋ ಸರಿ ತೂಗಿಸ್ಕೊಂಡು ಹೋಗ್ತೀವಿ, ನಾವು ಸೆಂಟರ್ ಅಲ್ಲೂ ನಾವು ಕೇಂದ್ರದಲ್ಲೂ ಸರ್ಕಾರ ಉಳಿಸ್ಕೋಬೇಕು, ಇಲ್ಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ದಾಪಗಾಲು ಹಾಕಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಅವ್ರು ಮುಂದುವರೆದಿದ್ದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಜನ ನಿತೀಶ್ ಕುಮಾರಿಗೆ ಜೈ ಅಂತಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬೇಗ ಕನ್ಕ್ಲೂಷನ್ ಬೇಡವೇ ಬೇಡ. ಲೆಟ್ಸ್ ವೇಟ್ ಟಿಲ್ 12 o'clock. ಏನಾಗುತ್ತೆ 2018ರಲ್ಲಿ ಶ್ರೀಪಾದ್ ಅವರೇ, ನಾನು ಕೂಡ ಅವತ್ತಿನ ದಿನ ಪತ್ರಕರ್ತೆಯಾಗಿದ್ದೆ ಆಯ್ತಾ. ಎಲ್ಲರೂ ಕೂಡ ಇಟ್ ವಾಸ್ ವೆರಿ ಕ್ಲಿಯರ್. ಇನ್ನೇನು ಅನೌನ್ಸ್ಮೆಂಟ್ ಆಗೋಗಿತ್ತು. ಯಡಿಯೂರಪ್ಪನವರು ಸಫಾರಿ ಕೂಡ ಹೊಲ್ಸ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಯಾರ್ಯಾರು ಯಾವ್ಯಾವ ಕೋಟು ಮತ್ತು ಸೂಟನ್ನ ಹಾಕೊಂಡು ಇದು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹೋಗ್ತಾರೆ, ರಾಜಭವನಿಗೆ ಹೋಗ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಮಂತ್ರಿಗಿರಿ ಅನ್ನೋದು ಕೂಡ ನಿರ್ಧಾರ ಆಗೋಗಿತ್ತು. ಆದ್ರೆ ಏನಾಯ್ತು ಕರ್ನಾಟಕದಲ್ಲಿ 2018ರಲ್ಲಿ ಅನ್ನೋದನ್ನ ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಿದ್ದಾರೆ. ಅಂಡ್ ಅವತ್ತಿನ ದಿನ ನಾನು ಪತ್ರಕರ್ತೆಯಾಗಿದ್ದೇನೆ. ಐ ವಾಸ್ ದ ಫಸ್ಟ್ ಒನ್ ಟು ಬ್ರೇಕ್ ದಟ್ ಜೆಡಿಎಸ್ ಅಂಡ್ ಕಾಂಗ್ರೆಸ್ ಇಸ್ ಗೋಯಿಂಗ್ ಆಸ್ ಅನ್ ಕೊಯಿಲಿಷನ್ ಅನ್ನುವಂಥದ್ದು. ಸೊ ಲೆಟ್ ಅಸ್ ವೇಟ್. ಯಾವತ್ತೂ ಕೂಡ ಇಷ್ಟು ಅರ್ಲಿ ಟ್ರೆಂಡ್ಸ್ ಅಲ್ಲಿ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಬಿಹಾರದ ಜನತೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರೋಸ್ ಹೋಗಿದ್ದಾರೆ. ಬಟ್ ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗ ರವೀಂದ್ರ ರೇಷ್ಮೆ ಸರಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಆನ್ ಬೇಸಿಸ್ ಆಫ್ ನಂಬರ್ಸ್ ನಾನೀಗ ಒಂದು ಪ್ರಶ್ನೆ ರವೀಂದ್ರ ರೇಷ್ಮೆ ಅವರಿಗೆ ಕೇಳ್ತೀನಿ. ಒಂದು ನಿಮಿಷ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ ಇದನ್ನ. ರವೀಂದ್ರ ರೇಷ್ಮೆ ಅವರು ಕೂಡ ಒಪ್ಕೊಳ್ತಾರೆ. ಸ್ವಾಭಾವಿಕವಾಗಿ ಜನ ಕೇಳ್ತಾ ಇದ್ದಾರೆ. ಜನ ಏನು ನಿತೀಶ್ ಕುಮಾರ್ ಮತ್ತೆ ಬರ್ಲಿ ಅಂತ ಉತ್ಸುಕತೆಯಿಂದ ಮತಗಳನ್ನ ಈ ಬಾರಿ ಹಾಕಿಲ್ಲ. ದೇರ್ ಇಸ್ ಎ ವೆರಿ ಕ್ಲಿಯರ್ ಮಿಕ್ಸ್ಡ್ ಟ್ರೆಂಡ್. ಇದಂತೂ ಸರ್ ಓಕೆ. ಆನ್ ಬೇಸಿಸ್ ಆಫ್ ನಂಬರ್ಸ್ ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ ರವೀಂದ್ರ ರೇಷ್ಮೆ ಸರ್, ಈಗ ಬಿಹಾರ ಫಲಿತಾಂಶದ ನಂತರ ಮಹಾಗಠಬಂಧನ ಅಸ್ತಿತ್ವನ ಪ್ರಶ್ನೆ ಮಾಡ್ಬೇಕಾಗತ್ತಾ? ಮಹಾಗಠಬಂಧನದ ಅಸ್ತಿತ್ವ ಏನು, ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮುಂದಿನ ರಾಜ್ಯಗಳಲ್ಲಿ ಏನು ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಯಾವ ರೀತಿ ಕರ್ನಾಟಕವೇ ಕಾಂಗ್ರೆಸ್ಗೆ ಭದ್ರಕೋಟೆನೋ, ಬಿಜೆಪಿಗೂ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕವೇ ಭದ್ರಕೋಟೆ. ಆಮೇಲೆ ಈ ಪಕ್ಷಗಳ ಎಲ್ಲೂ ಈ ಮಹಾಗಠಬಂಧನ್ ಪರ್ಫಾರ್ಮೆನ್ಸ್ ವರ್ಕೌಟ್ ಆಗ್ತಿಲ್ಲ. ಇಲ್ಲ ಆಗ್ಬಹುದು. ಅದು ಈ ಸ್ವಲ್ಪ ಹಿನ್ನಡೆ ಆಗಿದೆ ನಿಜ, ಆದ್ರೆ ರೂಲ್ ಔಟ್ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ನೋಡಿ, ಮಹಾಗಠಬಂಧನ ಪ್ರಮುಖ ಪಕ್ಷ RJD ಇವತ್ತಿಗೂ ಸದೃಢವಾಗಿದೆ. ಮಹಾರಾಷ್ಟ್ರದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಸದೃಢವಾಗಿದೆ. ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವತ್ತು ಸದೃಢವಾಗಿದೆ. ಯಾಕೆ ಅವ್ರು ನೋಡಿ, ಅವ್ರು ಭ್ರಷ್ಟಾಚಾರ ಆರೋಪ ಬಂತು, ಜೈಲ್ಗೆ ಹೋದ್ರು, ವಾಪಸ್ ಬಂದ್ರು, ಮತ್ತೆ ಗೆದ್ರು. ವಿತ್ ಆರ್ ವಿದೌಟ್ ಕಾಂಗ್ರೆಸ್ ಅವ್ರು ಗೆಲ್ತಾ ಇದ್ದಾರೆ. ಆ ಪ್ರಾದೇಶಿಕ ಪಕ್ಷಗಳು ತಮ್ಮ ದ್ರಾಮುಖ ಪಕ್ಷಗಳನ್ನು ಕೂಡ ನಾವು ತೆಗೆದಾಕಕ್ಕಾಗಲ್ಲ. DMK ಅಂದ್ರೆ ADMK ಬರ್ಬೋದು ಅಷ್ಟೇ ಹೊರತು ಅವ್ರಿಗೆ ಪರ್ಯಾಯವಾದ ನ್ಯಾರೇಟಿವ್ ಬಿಲ್ಡ್ ಮಾಡೋದು ಭಾಳ ಆಗತ್ತೆ ಆ ಪ್ರಾದೇಶಿಕ ಪಕ್ಷಗಳಿಗೆ. ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಾಷ್ಟ್ರೀಯ ಪಕ್ಷಗಳಿಂದ. ಮೋದಿ ಅವರೇನೋ ತಂದ್ರು. ಮೋದಿದು ಒಂದು ಗಮನಿಸಬೇಕು, 11 ವರ್ಷದಿಂದ ಅವ್ರು ಪ್ರತಿಯೊಂದು ಭಾಷಣವನ್ನು ನೋಡ್ತಾ ಬಂದಿದ್ದೀನಿ. ಅಪ್ಪಿತಪ್ಪಿನೂ ಮೋದಿ ಬಾಯಲ್ಲಿ ಹಿಂದುತ್ವ ಅಂತ ಬರಲ್ಲ. ಗೋಳ್ವಳ್ಕರ್, ಸಾವರ್ಕರ್, ಹೆಗ್ಡೆವಾರ್ ಅನ್ನಲ್ಲ, ಗಾಂಧಿ, ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಅಂತ ಹೊರಟ್ಬಿಡ್ತಾರೆ. ಅವ್ರು ಮಾಡಿರೋ ಸ್ಮಾರಕಗಳೆಲ್ಲ ಸರ್ದಾರ್ ಪಟೇಲ್ ಪ್ರತಿಮೆ, ಸಾಬರ್ಮತಿ ರಿವರ್ ಫ್ರಂಟ್, ಗಾಂಧೀಜಿಗೆ, ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಸ್ಮಾರಕಗಳನ್ನು ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲ, ಅದು ಒಬ್ಬ ರಾಜಕೀಯ ಮುಖಂಡನಿಗೆ ಗೊತ್ತಿರ್ತದೆ ಪರಿಣಾಮ ಅನ್ನಿಸಿದ್ರು ಕೂಡ ಕರ್ನಾಟಕದಲ್ಲಿ ಅದು. ಆದ್ರೆ ಒಂದು ಎಲ್ಲಿ ಪ್ರಾದೇಶಿಕ ನಾಯಕತ್ವ ದುರ್ಬಲ ಆಗುತ್ತೋ ಆ ಪಕ್ಷ ಸೋಲುತ್ತೆ. ರಾಷ್ಟ್ರೀಯ ಪಕ್ಷಗಳು ಆಗ್ತಿರೋ ಅದೇ. ನಾವು ಗುಜರಾತ್ನಲ್ಲಿ ಪಾಪ ಯಾವುದೋ ಒಂದು ಕಾಲದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರು, ಆಮೇಲೆ ಮುಂದೆ ಅವ್ರನ್ನ ಬೋಫರ್ಸ್ ಹಗರಣದ ಅವ್ರು ಬಲಿಪಶು ಮಾಡ್ಬಿಟ್ರು. ಅದಾದ್ಮೇಲೆ ಗುಜರಾತ್ನಲ್ಲಿ ಮತ್ತೊಬ್ಬ ನಾಯಕ ಬಂದೇ ಇಲ್ಲ. ಕೇಶುಭಾಯ್ ಪಟೇಲ್, ನರೇಂದ್ರ ಮೋದಿ. ಹಾಗಿದ್ರೆ ನಾವು ಇದನ್ನ ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಕೂಡ ಈಗ ಮಹಾಗಠಬಂಧನ್ ವಿಚಾರ ಅಸ್ತಿತ್ವದ ಪ್ರಶ್ನೆ ಈಗ ನಾವು ಕನ್ಕ್ಲೂಷನ್ ಬರೋಂಗಿಲ್ಲ ಅನ್ನೋದನ್ನ ನಾವು ನಿರ್ಧಾರ ಮಾಡಿದ್ರೆ, ಈ ಮಹಾಗಠಬಂಧನ್ ಫೇಸ್ ಬಗ್ಗೆ ನಾವು ಮಾತಾಡಬಹುದಾ? ರಾಹುಲ್ ಗಾಂಧಿ ಅವರ ನಾಯಕತ್ವದ ವೈಫಲ್ಯ ಅಂತ ಒಪ್ಕೋಬಹುದಾ?
ಅವರ ನಾಯಕತ್ವದಲ್ಲೇ ನಾವು ಆ ರೀತಿ ಅವ್ರು ಬಿಂಬಿಸ್ಕೊಳ್ತಾ ಬರ್ತಾ ಇರೋದ್ರಿಂದ ಅಂದ್ರೆ ರಾಹುಲ್ ಗಾಂಧಿ ಇಡೀ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಬದಲಿಸ್ಕೋಬೇಕು. ಮುಖ್ಯವಾಗಿ ಮೋದಿಯವರ ಕುರಿತಂತೆ ಆ ವ್ಯಕ್ತಿಗತವಾದ ದ್ವೇಷ, ತಿರಸ್ಕಾರ, ತಾತ್ಸಾರದ ಭಾವನೆ ಅದನ್ನ ಬಿಟ್ಬಿಡ್ಬೇಕು. ತೇಜಸ್ವಿ ಯಾದವ್ ನೋಡಿ ಕಲ್ತ್ಕೋಬೇಕು. ತೇಜಸ್ವಿ ಯಾದವ್ ಯಾವ ತಮ್ಮ ಎದುರಾಳಿ ಬಗ್ಗೆ ಒಂದು ಕೆಟ್ಟ ಶಬ್ದ ಮಾತಾಡಲಿಲ್ಲ. ಅದ್ರ ಬಗ್ಗೆ ತನ್ನ ಧನಾತ್ಮಕವಾದ, ತನ್ನ ಕನ್ಸ್ಟ್ರಕ್ಟಿವ್ ಅಜೆಂಡಾ ಏನಿದೆ, ತನ್ನ ರಚನಾತ್ಮಕ ಆಶ್ವಾಸನೆಗಳೇನಿದೆ ಅದನ್ನ ಮಾತ್ರ ಹೇಳ್ತಾ ಬಂದ್ರೆ ಹೊರತು ಒಂದು ಹೊಸ ವ್ಯಕ್ತಿತ್ವ. ಈ ವೋಟ್ ಚೋರಿ ಕ್ಯಾಂಪೇನಿಗೆ ಈ ಬಿಹಾರದ ಚುನಾವಣಾ ಫಲಿತಾಂಶ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ? ವೋಟ್ ಚೋರಿನ ತಿರಸ್ಕರಿಸಿದಾರಲ್ಲ ಜನ, ಅದೆಲ್ಲ ಮೀರಿ ತಮ್ಮ ಮತ ಹಾಕಿದ್ದಾರೆ. ಯಾಕೆ ಭಾರತೀಯ ಜನ ವೋಟ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದ್ದಾರೆ. ಪಕ್ಷಗಳ ನಾಯಕರುಗಳಿಂದ ನಮ್ಮ ಮತದಾರ ಹೆಚ್ಚು ರಾಜಕೀಯ ವಿವೇಕವನ್ನ ಪ್ರದರ್ಶಿಸಿದ್ದಾರೆ. ನೋಡಿ, ಇಲ್ಲಿ ಮಹದೇವಪುರ ಅಂದ ತಕ್ಷಣ ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಅವರೇ ಬಂದ್ಬಿಟ್ರು, ನಿನ್ ಮನೇಲಿ ಹೆಂಗ 60 ವೋಟ್ ಇದ್ವು ಅಂದ್ರೆ ನೋಡ್ರಿ ನಂದು ವಠಾರ ಅದು, ಅಲ್ಲೆಲ್ಲ ಜಿಗ್ ವರ್ಕರ್ಸು, ಹೋಟೆಲ್ ವರ್ಕರ್ಸ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಒಂದು 40 ಜನ, ಅವ್ರಿಗೆಲ್ಲ ಒಂದೇ ಡೋರ್ ನಂಬರ್ ಇದೆ. ಕಾರ್ಪೊರೇಷನ್ ಅವ್ರು ಬೇರೆ ಬೇರೆ ನಂಬರ್ ಕೊಟ್ಟಿಲ್ಲ, ಅದ್ರಿಂದ ತಾನೇ ಬಂದು ಹೇಳ್ಕೊಂಬಿಟ್ಟ ನನ್ನ ಮನೇಲಿ ನಾನು ಒಬ್ಬನೇ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲರನ್ನು ಎದುರಾಕೊಂಡ್ಬಿಟ್ಟಿದೀನಿ ಅಂತ ಸುಮ್ಮನೆ ಆಗ್ಬಿಟ್ರು. ಅಲ್ಲೊಂದು ವೋಟ್ ಚೋರಿ ಇತ್ತಲ್ಲ, ಇನ್ವೆಸ್ಟಿಗೇಷನ್ ಶುರು ಆಯ್ತು. ಕೊನೆಗೆ ಆ ಕಾಲ್ ಸೆಂಟರ್ ಆಪರೇಟ್ ಮಾಡಿದವರು ಯಾರು ಅಂತ ಅವ್ರ ಹೆಸರು ಗೊತ್ತಾದ ಕೂಡಲೇ ದಯವಿಟ್ಟೆ ರೋಡ್ ಬ್ಲಾಕ್. ಅದನ್ನ ಮಾಡಿದವರು ಯಾರು? ಅಕ್ರಮ್, ಅಶ್ರಾಫ್, ನದೀಮ್, ಮುಸ್ತಾಕ್. ದುಬೈ ದುರ್ಬಳಕೆ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ವಲ್ಲ? ಅದ್ರ ಬಗ್ಗೆ ಹೇಳಿ ನೋಡೋಣ. ಬಹಳ ಸ್ಪಷ್ಟವಾಗಿ ವಿತ್ ರೆಕಾರ್ಡ್ ಕೊಡ್ತಾ ಇದೀವಿ, ಯಾವ್ಯಾವ ವೋಟು ಯಾವ್ಯಾವ ಬೂತ್ ಅಲ್ಲಿ ಮತದಾರರ ಪರಿಷ್ಕರಣೆ ಸಮಸ್ಯೆ ಆಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಲ್ಲ. ಅಲ್ಲ, ಪ್ರಧಾನಮಂತ್ರಿ ನಿವಾಸದಲ್ಲೇ ಬೆಳೆದು ಬಂದಿರೋ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ನಾನು ಬೆಂಗಳೂರಿಗೆ ಬಂದು 51 ವರ್ಷ ಆಯ್ತು. 17 ಸಾರಿ ನಮ್ಮ ಅಡ್ರೆಸ್ ಚೇಂಜ್ ಆಗಿದೆ. ಪ್ರತಿ ಸಾರಿ ಅಡ್ರೆಸ್ ಚೇಂಜ್ ಆಗಲಿ ನಮ್ಮ ಕ್ಷೇತ್ರ ಬದಲಾವಣೆ ಆಗಿರುತ್ತೆ. ನಾವು ನಮ್ಮ ವೋಟರ್ ಐಡಿ ನಮ್ಮ ಹಿಂದಿನ ಕ್ಷೇತ್ರದಲ್ಲಿರೋ ಹೆಸರು ತೆಗೆದು ಹಾಕಿದ್ರೆ ನಾವು ಹೋಗಿರೋದಿಲ್ಲ. ನಾವು ಬರೀ ಹೊಸ ಕ್ಷೇತ್ರದಲ್ಲಿ ನಮ್ಮ ಎಂಟ್ರಿ ಮಾಡಿಸ್ಕೊಂಡು ಬಿಟ್ಟಿರ್ತೀವಿ. ಅದು ಮತದಾರರ ಜವಾಬ್ದಾರಿ ಕೂಡ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಗೃತಿ ಮೂಡಬೇಕಾಗಿದೆ. ಅದು ಚುನಾವಣಾ ಆಯುಕ್ತರ ಜವಾಬ್ದಾರಿ ಅಂತ ಹೇಳಕ್ಕಾಗಲ್ಲ. ಪಾಪ ರಾಜಣ್ಣ ಸರ್ಕಾರದ ನೌಕರರ ಪರಿಷ್ಕರಣೆ ಮಾಡೋದು. ವೋಟರ್ಸ್ ಅಲ್ಲಿ ಸಮಸ್ಯೆ ಆಗಿದೆ ರಾಹುಲ್ ಗಾಂಧಿ ಯಾವತ್ರಿ ಬೂತ್ ಲೆವೆಲ್ ಬಂದು ಕೆಲಸ ಮಾಡಿದ್ದಾರೆ? ಬೂತ್ ಲೆವೆಲ್ ಬಂದು ರಾಹುಲ್ ಗಾಂಧಿ ಮಾಡಿಲ್ಲ. ಬೂತ್ ಲೆವೆಲ್ ಅಲ್ಲಿ ಕೂತು ಕೆಳಗಡೆ ಬಂದ ಕೆಲಸ ಮಾಡ್ಬೇಕಾಗಿಲ್ಲ. ಅಲ್ಲಿ ಕೂತ್ಕೊಂಡು ಬೂತ್ ಲೆವೆಲ್ ವರ್ಕರ್ಸ್ ಜೊತೆ ಮೀಟಿಂಗ್ ಮಾಡಿದ್ರು ಅದು ಕೆಲಸ ಮಾತಾಡ್ಬೇಡಿ. ಜಸ್ಟ್ ಬಿಕಾಸ್ ಚುನಾವಣಾ ಆಯುಕ್ತರಿಗೆ ಬೆದರಿಕೆ ಜವಾಹರ್ಲಾಲ್ ನೆಹರು ಮರಿಮೊಮ್ಮಗ ಜವಾಹರ್ಲಾಲ್ ನೆಹರು ಮರಿಮೊಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನೀವು ರಿಟೈರ್ ಆದ್ಮೇಲೆ ಬಿಡಲ್ಲ ಅಂತ ಬೆದರಿಕೆ ನೀವೇ ಉತ್ತರ ಕೊಡಿ. ವೋಟ್ ಚೋರಿಗೆ ಇರ್ತಕ್ಕಂಥ ಸಿಂಪಲ್ 2 ಸೊಲ್ಯೂಷನ್ ಅಂದ್ರೆ, ಒಂದು ಗೋ ಅಂಡ್ ಫೈಲ್ ಅಫಿಷಿಯಲ್ ಕಂಪ್ಲೇಂಟ್, ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ. ಎರಡನೆಯದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಯಾರು ಅರ್ಹ ವೋಟರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಅವಕಾಶ. ನೀವು SIR ಕೂಡ ವಿರೋಧ ಮಾಡ್ತೀರಿ. ಕೇವಲ ಹಾಗಾದ್ರೆ ಪ್ರಚಾರಕ್ಕೆ ಬೇಕಾದ ಕ್ಯಾಂಪೇನ್ ಮಾತ್ರ ಆಗ್ಬಿಡುತ್ತಾ ವೋಟ್ ಚೋರಿ ಅನ್ನೋದು? ಸೊಲ್ಯೂಷನ್ ಬೇಕಲ್ಲ? ಅಲ್ಲ, ಒಂದು ನಿಮಿಷ. 20 ಲಕ್ಷದಿಂದ 60 ಲಕ್ಷ ಮತಗಳನ್ನ ಡಿಲೀಟ್ ಮಾಡುವಂತ ಒಂದು ಪ್ರಕ್ರಿಯೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ನಡೀತು. ರವೀಂದ್ರ ರೇಷ್ಮೆ ಅವರು ಮಾತಾಡ್ತಿದ್ರು, ನಾನು 17 ಬಾರಿ ಮನೆಯನ್ನ ಚೇಂಜ್ ಮಾಡಿದೀನಿ, ಎಲ್ಲೆಲ್ಲಿ ಹೋದ್ರೂ ಕೂಡ ನಾನು ನನ್ನ ಜವಾಬ್ದಾರಿಯನ್ನ ಹೊತ್ಕೊಂಡು ನಾನು ಮಾಡಿದೀನಿ ಅನ್ನುವಂಥದ್ದು. ಕರ್ನಾಟಕದಂತ ಸುಭಿಕ್ಷವಾದಂತ ರಾಜ್ಯ ಬಿಹಾರನೂ ಅಲ್ಲ. ನಿಮಗಿರುವಂತಹ ಸರ್ಕಾರಿ ಸವಲತ್ತುಗಳಾಗ್ಲಿ, ನಿಮಗಿರುವಂತಹ ಒಂದು ಅವಕಾಶಗಳಾಗ್ಲಿ ಬಿಹಾರದ ಜನತೆಗೂ ಕೂಡ ಇಲ್ಲ. ಬದುಕಿಗೋಸ್ಕರ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಎಷ್ಟೋ ಯುವಕರ ಅಂತ 20-60 ಲಕ್ಷ ಜನರ ಹಕ್ಕನ್ನ ಇವತ್ತಿನ ದಿನ ಚುನಾವಣೆ ಆಯೋಗ ಕಸಿದ್ಕೊಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಯಾರು ಆಧಾರ ಸ್ತಂಭ, ನಮ್ಮ ದೇಶದ ಆಧಾರ ಸ್ತಂಭ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಅಂದ್ರೆ more than 40% ಇರುವಂತ ಎಂಪಿಗಳು ಇವತ್ತಿನ ದಿನ ಆರೋಪ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಮೇಲೆ. ಆಧಾರ ಚುನಾವಣೆ, ಇವರೆಲ್ಲರೂ ಆಯ್ಕೆಯಾಗಿ ಬರೋದು ಹೇಗೆ? ಚುನಾವಣೆ ಅಂತಾನೆ ಅವರೆಲ್ಲರೂ ಸಮಸ್ಯೆ ಇದೆ, ಆರೋಪ ಇದೆ ಅಂತ ನಾವು ಮಾತಾಡ್ತೀವಿ ಅಂತಂದ್ರೆ ಇದನ್ನ ನೀವು ಅಫಿಡವಿಟ್ ಕೊಡ್ರಿ, ಬೇಕಿದ್ರೆ ಕೋರ್ಟಿಗೆ ಹೋಗ್ಕೊಡ್ರಿ. What does it mean? ಹೋಗಿ ಕೋರ್ಟಿಗೆ ಹೋಗ್ಕೊಡ್ರಿ. ಕಡೆ ಗಮನ ಕೊಡೋಣ. ಸೀಮಾಂಚಲ ಪ್ರದೇಶದಲ್ಲಿ ಸ್ವಲ್ಪ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣ ಆಗಿದೆ.
ಸೀಮಾಂಚಲ ಅಂದಾಗ ಬಹುತೇಕ ಈ ಮುಸ್ಲಿಂ ಪ್ರಾಧಾನ್ಯತೆ ಇರುವ ಕ್ಷೇತ್ರಗಳೇ ಹೆಚ್ಚಾಗಿ ಬರುತ್ತೆ. ಅಲ್ಲಿ